ನಾನು ಕೂಡ ಈ ಸೀರೆಗಳು ನೋಡಿದ್ಮೇಲೆ ಸೀರೆ ವ್ಯಾಪಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಂದ ಬಟ್ಟೆ ತೊಗೊಂಡೋಗಿ ಬೆಂಗಳೂರಲ್ಲಿ ವ್ಯಾಪಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ಬಟ್ಟೆ ತೊಗೊಳಕ್ಕಂತ ಬಂದಿದ್ದೀವಿ ಅಥವಾ ಬೇರೆ ಯಾವುದಕ್ಕಾದ್ರೂ ಬಂದಿದ್ದೀವ ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕಾಗಿ ಮೊದಲು ಈ ಅಂಗಡಿ ಬಗ್ಗೆ, ಈ ಸೀರೆಗಳ ಬಗ್ಗೆ, ಈ ಕ್ವಾಲಿಟಿ ಬಗ್ಗೆ, ಹಾಗೆ ನಾವು ಎಲ್ಲಿ ಬಂದಿದ್ದೀವಿ, ಯಾವ ರೀತಿಯ ಬಟ್ಟೆಗಳನ್ನ ತೊಗೋತಾ ಇದ್ದೀವಿ ಅಥವಾ ಯಾಕೆ ಬಟ್ಟೆಗಳನ್ನ ತೊಗೋತಾ ಇದ್ದೀವಿ, ಎಲ್ಲವನ್ನು ಕೂಡ ಈ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ. ಇಲ್ಲಂತೂ ಬಟ್ಟೆಯ ಒಂದು ಕ್ವಾಲಿಟಿ ಬಗ್ಗೆ ಮಾತಾಡೋಂಗಿಲ್ಲ, ಹಾಗೆ ರೇಟ್ ಬಗ್ಗೆ ಕೂಡ ಮಾತಾಡೋಂಗಿಲ್ಲ. ಇಲ್ಲಿ ಸಿಗುವಂಥ ಬಟ್ಟೆಗಳಿಗೆ ಯಾವ್ಯಾವ್ದು ರೇಟ್ ಜಾಸ್ತಿ ಇದೆ, ಯಾವ್ದ್ಯಾವ್ದು ಕಮ್ಮಿ ಇದೆ ಎಲ್ಲವೂ ಕೂಡ ವಿವರಿಸ್ತೀನಿ. ಹಾಗೆ ಮದುವೆ ಬಟ್ಟೆ ಮತ್ತು ಫಂಕ್ಷನ್ಗಳ ಬಟ್ಟೆ, ಅಜ್ಜಿದಿರ ಸೀರೆಗಳು, ಪಂಚೆಗಳು ಪ್ರತಿಯೊಂದು ಬಟ್ಟೆನ ಸಿಗುತ್ತೆ. ಹುಟ್ಟಿದ ಮಗುವಿನ ಹಿಡಿದು ವಯಸ್ಸಾದವ್ರವರೆಗೂ ಇಲ್ಲಿ ಬಟ್ಟೆಗಳನ್ನ ಸಿಗುತ್ತೆ. ಇಲ್ಲಿ ನನಗೆ ತುಂಬ ಇಷ್ಟ ಆಗಿರೋದಂದರೆ ಅಜ್ಜಿಗಳ ಸೀರೆಗಳು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಇದು ಎಲ್ಲಿ ಬರುತ್ತೆ, ಯಾಕೆ, ಎತ್ತ ಅಂತ ಎಲ್ಲವನ್ನ ತಿಳಿಸ್ತಾ ಈ ವಿಡಿಯೋನ ಶುರು ಮಾಡೋಣ. ವೆಲ್ಕಮ್ ಟು ತುಳಜಾ ಬ್ಲಾಗ್ ಚಾನಲ್. ಎಲ್ಲರೂ ಹಿಂಗಿದ್ದೀರಾ, ಚೆನ್ನಾಗಿದ್ರು ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ, ನಾನು ಎಲ್ಲಿ ಬಂದಿದ್ದೀನಿ ಅಂತ ಇವತ್ತು ನಿಮಗೆಲ್ಲವೂ ಕೂಡ ತೋರಿಸ್ತೀನಿ. ಇವತ್ತು ನಾವು ಬಂದೀವಿ ಚಡ್ಚಾಣ. ಇಡೀ ನಮ್ಮ ಉತ್ತರ ಕರ್ನಾಟಕಕ್ಕೆ ಫೇಮಸ್ ಆಗಿರುವಂಥ ಬಾಹುಬಲಿ ಮುತ್ತಿನವರ ಅಂಗಡಿ ಅಂತಲೇ ಹೇಳ್ತಾರೆ. ಅಲ್ಲಿ ಕೂಡ ನಾನು ಬಂದಿದ್ದೀನಿ. ಸುಮಾರು ಸತಿ ಇಲ್ಲಿಗೆ ಬಂದು ಬಟ್ಟೆನ ತೊಗೊಂಡೋಗಿದ್ದೀವಿ. ನಾವೇ ಅಲ್ಲ, ನಮ್ಮ ಉತ್ತರ ಕರ್ನಾಟಕ ಜನ ಎಲ್ಲರೂ ಕೂಡ ಇಲ್ಲಿ ಬಂದು ಬಟ್ಟೆನ ತೊಗೊಂಡೋಗ್ತಾರೆ. ಅಷ್ಟು ಫೇಮಸ್ ಅಂಗಡಿ ಇದು. ಬಟ್ಟೆ ಕೂಡ ಹಾಗೆ ಸಿಗುತ್ತಾ, ಮತ್ತು ರೇಟ್ ಕೂಡ ಅಷ್ಟೇ ಕಡಿಮೆ ಇರ್ತೈತಿ. ಯಾವುದ್ಯಾವ್ದು ಬಟ್ಟೆ ಕಡಿಮೆ ಇರ್ತದೆ, ಯಾವುದು ಜಾಸ್ತಿ ಇರ್ತದೆ ಅಂತ ಹೇಳಿದ್ನಲ್ಲ, ಎಲ್ಲವೂ ಕೂಡ ವಿವರಿಸ್ತೀನಿ. ನೀವು ಪೂರ್ತಿಯಾಗಿ ವಿಡಿಯೋ ನೋಡಬೇಕು ಅಷ್ಟೇ. ಸುತ್ತಮುತ್ತ ಯಾರಾದರೂ ಇದ್ರವ ಅಥವಾ ಫಂಕ್ಷನ್ಗಳನ್ನ ಮಾಡ್ತಾಯಿದ್ರೆ, ಮದುವೆ ಮಾಡಕತ್ತೀರ ಅಥವಾ ಅಂಗಡಿಗಳೇನಾದರೂ ಇಟ್ಕೋಬೇಕು ಅಂತಿದ್ರೆ, ಬಟ್ಟೆ ವ್ಯಾಪಾರ ಮಾಡಬೇಕು ಅಂದ್ಕೊಂಡಿದ್ರೆ ನಿಮ್ಗೆಲ್ಲದಕ್ಕೂ ಕೂಡ ಇದು ಅನುಕೂಲ ಜಾಗ. ಬಟ್ಟೆ ಯಾಕಂದ್ರೆ ಕಮ್ಮಿ ರೇಟ್ ಎಲ್ಲಿ ಸಿಗ್ತೈತಿ ನಮ್ಗೆ, ಮತ್ತು ತೊಗೊಂಡೋಗಿ ಮಾರಕ್ಕೆ ಕೂಡ ಎಲ್ಲಿ ಅನುಕೂಲ ಆಗ್ತದೆ ಅಲ್ಲೇ ಬರ್ಬೇಕಾಗ್ತದೆ ರೀ. ಈಗ ಹಾಗೆ ಸೀದಾ ಬಸ್ ಸ್ಟ್ಯಾಂಡ್ ಇಳಿದ್ವಿ. ಬಸ್ ಸ್ಟ್ಯಾಂಡ್ ಇಳಿದು ನಾವೇ ಇಂಡಿಯಿಂದ ಬಂದಿರೋದು. ಇಂಡಿ ರೋಡಿಗೆ ವಾಪಸ್ ಬರ್ಬೇಕು. ನೀವು ಯಾವುದೇ ಬಸ್ ಇಳಿಲಿ ಇಂಡಿ ರೋಡಿಗೆ ಬರಬೇಕು. ಇಂಡಿ ರೋಡಿಗೆ ಬಂದು ಫಸ್ಟ್ ಸಂದಿ ಬಿಟ್ಟು ಎರಡನೇ ಸಂದಿಗೆ ನೀವು ಬಂದ್ರೆ ಅಲ್ಲಿಂದ ಮುಂದೆ ಸೀದಾ ಬಂದು ಲೆಫ್ಟ್ ತಿರುಗಿ ಸೀದಾ ಬಂದು ಮತ್ತೆ ರೈಟ್ ತಿರ್ಕೊಂಡ್ರೆ ನೀವು ಇಲ್ಲಿ ಮತ್ತೆ ಲೆಫ್ಟ್ ತಿರ್ಕೊಂಡ್ರೆ ಇಲ್ಲಿ ನಿಮ್ಗೆ ಅಂಗಡಿಗಳನ್ನ ಕಾಣಿಸ್ತೈತಿ. ಇಲ್ಲಿ ಪ್ರತಿಯೊಂದಕ್ಕೂ ಅನುಕೂಲ ಐತಿ. ಹೆಣ್ಮಕ್ಳಿಗೆಲ್ಲ ಗಂಡು ಮಕ್ಕಳಿಗೆ ಎಲ್ಲರೂ ಕೂಡ ಅನುಕೂಲ ಐತಿ. ನಾವು ಬಂದೀವಿ ಬೆಳಿಗ್ಗೆನೆ. ನಾನು ಬೆಳಗ್ಗೆ ಮನೇನ 6 ಗಂಟೆ ಬಿಟ್ಟಿದ್ದೆ. ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಸಿದ್ಧಾರ್ಥ ತೊಗೊಂಬಂದುಬಿಟ್ಟ. ಅಲ್ಲಿಂದ ಇಂಡಿಯಿಂದ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಅಲ್ಲಿ ಬಸ್ ಮಿಸ್ ಆಯ್ತು ನಮ್ಗೆ. ನಮ್ಮ ಅಕ್ಕ ಆ ಕಡೆಯಿಂದ ಬರಬೇಕು, ನಾನು ಈ ಕಡೆಯಿಂದ ಹೋದೆ. ಜಲ್ದಿ ನಾನು ಹೋದೆ, ಅವ್ರಿಗೆ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಯಾಕಂದ್ರೆ ಬಸ್ ಸಿಗಲಿಲ್ಲ ಅಂತ ಲೇಟಾಗಿ ಬಂದರು. ಇಂಡಿಗೆ ಬಂದು ಅಲ್ಲಿಂದ ಸೀದಾ ಚರ್ಚನ್ ಬಂದು ಚರ್ಚನಿಂದ ಈಗ ಹೊಂಟಿರೋ ಒಳಗಡೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಫೋಟೋದಲ್ಲಿ ಹೆಂಗೆ ಕಾಣಿಸ್ತಾವು ನಿಮ್ಗೆ ಬಟ್ಟೆಗಳು, ಸೇಮ್ ಅದೇ ಥರನೇ ಇರ್ತೈತಿ. ಏನೂ ಚೇಂಜಸ್ ಇರಲ್ಲ. ಅಷ್ಟು ಒಂದು ಒಳ್ಳೆ ಕ್ವಾಲಿಟಿ ಬಟ್ಟೆ ಇರ್ತೈತಿ. ಅಂಗಡಿ ಅಂತೂ ನೋಡ್ತಿದ್ದಂಗೆ ಎಷ್ಟು ದೊಡ್ಡದಾಗಿದೆ ನೋಡ್ರಿ. ಸೆಕೆಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಒಟ್ಟು 3 ಫ್ಲೋರೇನ ಐತಿ. ಹಾಗೆ ಮತ್ತು ಇದು ಹೇಳಬೇಕಂದ್ರೆ ಫಸ್ಟ್ ಬಾಹುಬಲಿ ಅಂಗಡಿ ಅನ್ನೋದು ಒಳಗಡೆ ಐತ್ರಿ. ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ದೂರ ಊರೊಳಗಿತ್ತು. ಅದು ಹಳೆ ಅಂಗಡಿ. ಅದು ಕೂಡ ತುಂಬ ದೊಡ್ಡ ಅಂಗಡಿ. ಇದೂ ಕೂಡ ಅಷ್ಟೇ ಹೊಸದಾಗಿ ಕಟ್ಟರ ದೊಡ್ಡ ಅಂಗಡಿ. ಡಿಸೈನ್ ನೋಡಿದ್ರೇ ಒಂಥರ ಡಿಫ್ರೆಂಟ್ ಆಗೈತೆ ಅಂಗಡಿ ಆ ಥರ. ಈ ಕಡೆ ಬಂದುಬಿಟ್ರೆ ಇದು ದಾಸೋಗ. ಇದ್ರ ಬಗ್ಗೆ ಎಲ್ಲ ನಮಗೆ ಇವತ್ತು ನಾನು ವಿವರಿಸ್ತೀನಿ ವಿಡಿಯೋದಾಗ. ನಿಮ್ಗೆ ಯಾರಿಗಾದ್ರೂ ಹೊಸಬ್ರಾಗಿ ನೀವು ಬಟ್ಟೆಗಳನ್ನ ತೊಗೋಬೇಕಂದ್ರೆ ಇಲ್ಲಿಗೆ ನೀವು ಆರಾಮಾಗಿ ಒಂದು ಸತಿ ಹೋಗಿ ಅಲ್ಲಿ ಬಟ್ಟೆಗಳನ್ನ ತೊಗೊಂಬರ್ಬೋದು. ಮತ್ತು ಪ್ರಮೋಷನ್ ಕೊಟ್ಟಾರಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ಬಟ್ಟೆನ ತರಕ್ಕೆ ಹೋಗಿದ್ದೆ. ಬಟ್ಟೆ ತರ್ಲಕ್ಕೆ ಹೋದಕ್ಕೆ ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ವಿಡಿಯೋ ಮಾಡಿದ್ನೆಲ್ಲ ಹಾಕೊಂಡು ಜನಗಳಿಗೆ ಅನುಕೂಲ ಆಗಲಿ. ಯಾಕಂದರೆ ಕಮ್ಮಿ ರೇಟ್ ಎಲ್ಲಿ ಸಿಗ್ತದೆ ಅಂತ ಹುಡುಕ್ತಾ ಇರ್ತೀವಿ ಎಲ್ಲರೂ ಕೂಡ. ಹಾಗಾಗಿ ನಾನು ಕೂಡ ಹಾಗೆ ಹುಡುಕ್ತಿದ್ವಿ ಮೊದಲ. ಅಂದ್ರೆ ನಮಗೆ ಫಸ್ಟಿಂದನೇ ಪರಿಚಯ ಇದೆ. ಎಲ್ಲಾದರೂ ಹೋದರೆ ನಾವು ಫಸ್ಟ್ ಕಡಿಮೆ ರೇಟ್ ಇರೋದನ್ನೇ ಹುಡುಕ್ತೀವಲ್ಲ, ಹಂಗೆ ಕಡಿಮೆ ರೇಟ್ ಇರೋದು ನಿಮ್ಗೆ ಎಲ್ಲರಿಗೆ ಅನುಕೂಲ ಆಗಲಿ ಅಂತ ಇದನ್ನ ಹೇಳಕತ್ತೀನಿ. ಮತ್ತು ಪ್ರಮೋಷನ್ ವಿಡಿಯೋಗಡೆ ಅನ್ಕೊಂಬಿಟ್ಟಿದ್ರೆ ಆಮೇಲೆ ಆ ಥರದ್ದು ಯಾವುದೂ ಅಲ್ಲ. ಡೈರೆಕ್ಟಾಗಿ ನಾವು ಬಂದ್ವಿ ನಾಷ್ಟಕ್ಕೆ. ಹೋಟೆಲ್ಗೆಲ್ಲ ಹೋಗಲಿಲ್ಲ, ಇಲ್ಲೇ ನಾಷ್ಟ ಇರ್ತೈತಿ. ಬಂದ್ವಿ. ಬರೋಷ್ಟರಲ್ಲಿ ಉಪ್ಪಿಟ್ಟಿತ್ತು. ಉಪ್ಪಿಟ್ಟು ತಿನ್ನಕ್ಕಂತ ಹೋಗಿದ್ವಿ. ಇಲ್ಲಿ ನೋಡ್ರಿ ಗ್ಯಾಸ್ ಇಲ್ಲ. ಗ್ಯಾಸ್ ಖಾಲಿ ಆಗೋದಕ್ಕಂದ್ರೆ ಅಂದ್ರೆ ಗ್ಯಾಸ್ ಇಲ್ಲ ಅಂದರೂ ಕೂಡ ಅವರು ಅಡುಗೆ ಮಾಡೋದನ್ನ ಬಿಟ್ಟಿಲ್ಲ. ಕಟ್ಗೆ ಮ್ಯಾಲೆ ಅಡುಗೆ ಮಾಡಿ ಕೊಡಾಕತ್ತಾರ. ಇದು ಒಂದು ಪೋಸ್ಟ್ ಹಾಕಿದ್ರೆ ಅದೊಂದು ಇದು ಮಾಡ್ಕೊಂಡೆ ವಿಡಿಯೋ. ಇಲ್ಲಿ ನೋಡ್ಬೋದು ಅಕ್ಕಿ ಚೀಲಗಳೆಲ್ಲ ಎಲ್ಲಿ ಇಟ್ಟಾರ, ಎಷ್ಟೊಂದು ಇಟ್ಟಾರ. ಇಲ್ಲಿ ಅಡುಗೆ ಕೋಲಿ ಇದೆ. ಈಗ ಇದು ಸಪ್ರೇಟ್ ಆಗಿರ್ತೈತಿ. ಈ ಕಡೆ ಸೈಡಿಗೆ ಬಟ್ಟೆ ಅಂಗಡಿ ಎಲ್ಲ ಆ ಕಡೆ ಐತಿ. ಈ ರೀತಿ ಇಲ್ಲೊಂದು ಅಡುಗೆ ಕೋಲಿ ಐತಿ. ನೀವು ನೋಡ್ಬೋದು ಅಲ್ಲಿ ಒಲೆ ಹೂಡಿ ಅಡುಗೆನ ಮಾಡ್ಯಾರ. ಉಪ್ಪಿಟ್ಟು ತಯಾರಾಗಿತ್ತು, ತಿಂದ್ವಿ. ಹೊಟ್ಟೆ ಫುಲ್ ಐತೆ. ಅಲ್ಲಿಂದ ಸಜ್ಜಾಗಿ ನಾವು ಹೊಂಟಿವಿ ಬಟ್ಟೆ ತರಕ್ಕೆ. ಇಲ್ಲಿ ಅಂಗಡಿ ನಂಗೆ ಇನ್ನೊಂದು ಸತಿ ತೋರಿಸ್ತೀನಿ. ನೋಡ್ತಿರ್ಬೋದು ತುಂಬ ದೊಡ್ಡದಾಗಿರುವಂಥ ಅಂಗಡಿ.
ಮೇಯ್ನಾಗಿ ಇಲ್ಲಿ ನಿಮ್ಗೆ ಹೇಳಿದ್ನಲ್ಲ, ಎಲ್ಲ ಕ್ವಾಲಿಟಿ ಬಟ್ಟೆಗಳನ್ನ ಸಿಗ್ತಾವೆ, ಎಲ್ಲ ಥರ ಅನುಕೂಲ ಐತಿ. ಮಕ್ಕಳನ್ನ ಕರ್ಕೊಂಡ್ಬಂದ್ರು ಕೂಡ ಅನುಕೂಲ ಐತಿ. ಇಲ್ಲಿ ಏನಂದ್ರೆ ನೀವು ಬಟ್ಟೆ ತೊಗೊಳ್ಬೇಕಂದ್ರೆ ಬ್ಯಾಸ್ಗೆ ಬರೋದಕ್ಕಿಂತ ಇಂಥ ಮಳೆಗಾಲದಾಗ ಚಳಿಗಾಲದಾಗ ಬಂದ್ರೆ ಬೆಸ್ಟ್ ಅನಿಸ್ತೈತಿ. ಯಾಕಂದ್ರೆ ಬ್ಯಾಸ್ಗೆ ಬಿಸಿಲು ಬಂದು ಈಗ ಮದ್ವೆ ಸೀಸನ್ ಇರೋದ್ರಿಂದ ಸ್ವಲ್ಪ ರೇಟ್ ಜಾಸ್ತಿ ಇರ್ತೈತಿ. ಹಾಗಾಗಿ ನೀವು ಮದ್ವೆ ಸೀಸನ್ ಎಲ್ಲ ಮುಗಿದ್ಮೇಲೆ ಬಂದ್ರೆ ಬೆಸ್ಟ್. ಅಂದರೆ ನಾವು ಮದ್ವೆ ಮಾಡೋರಿದ್ದೀವಿ, ಮದ್ವೆ ಸೀಸನ್ದಾಗೆ ಬಟ್ಟೆ ತೊಗೋಬೇಕಂದ್ರೆ ಖಂಡಿತ ಅವಾಗೇ ಬರಬೇಕಾಗ್ತದೆ. ಮತ್ತು ಅವಾಗ ಬಿಟ್ಟು ಬೇರೆ ಟೈಮಲ್ಲಿ ಬರೋಕ್ಕಾಗಲ್ಲ. ನಿಮ್ಗೆ ಯಾವಾಗ ಬೇಕಾದ್ರೆ ಬರ್ಬೋದು. ಒಂಚೂರು ಜಾಸ್ತಿ ಇರ್ತೈತೆ ಅಷ್ಟೇ ರೇಟ್. ಅಲ್ಲಿಂದ ಸೀದಾ ನಿಮಗೆ ಊಟ ಕೂಡ ಅಲ್ಲಿ ಫ್ರೀಯಾಗಿ ಸಿಗ್ತೈತಿ. ಇನ್ನು ಬೆಳಗಿನ ನಾಷ್ಟ, ಮಧ್ಯಾಹ್ನ ಊಟ ಫ್ರೀಯಾಗಿ ಸಿಗ್ತೈತಿ. ಊಟ ನಾಷ್ಟ ಎರಡೂ ಇರ್ತೈತಿ. ಹಾಗೆ ಇಲ್ಲಿ ಚಪ್ಪಲಿ ಕೂಡ ನೀವು ಫ್ರೀಯಾಗಿ ಅವ್ರ ಹತ್ರ ಕೊಡ್ಬೋದು. ಚಪ್ಪಲಿ ಕೊಟ್ಟರೆ ಟೋಕನ್ ಕೊಡ್ತಾರೆ, ನಂಬರ್ ಒಂದು. ಆ ನಂಬರ್ನ ಕಳಿಬಾರ್ದು, ಹಾಗೆ ಇಟ್ಕೊಂಡು ಹೋಗ್ರಿ. ಅದು ಕೂಡ ಚಪ್ಪಲಿ ಕೂಡ ಫ್ರೀಯಾಗಿ ಬಿಡೋದು, ನಾಷ್ಟ ಕೂಡ ಫ್ರೀ ಆಗೈತಿ, ಊಟ ಕೂಡ ಫ್ರೀ ಆಗೈತಿ. ಎಲ್ಲ ನಮ್ಗೆ ಅನುಕೂಲ ಐತಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಎಲ್ಲ ನೀಟಾಗಿರ್ತೈತಿ. ಸ್ವಲ್ಪ ಕೂಡ ಹೊಲಸಿಡುವುದಿಲ್ಲ ಅವರು. ಅಷ್ಟು ಸ್ವಚ್ಛತೆಯಾಗಿ ಕಾಪಾಡ್ಕೋತಾರೆ ಅಲ್ಲಿರುವಂಥ ಜಾಗ. ಇಲ್ಲಿ ಕೆಳಗಡೆ ಈ ಒಂದು ಗೋಡೌನ್ ಈ ಕಡೆ ಐತಿ. ತುಂಬ ದೊಡ್ಡ ಗೋಡೌನ್ ಇದು ಕೂಡ ಇಲ್ಲಿ. ಮತ್ತು ಬಿಲ್ ಕೂಡ ಮಾಡ್ತಿರ್ತಾರೆ ಇಲ್ಲಿ. ಬಿಲ್ ಮಾಡೋದಿಲ್ಲೇ. ಹಾಗೆ ಇಲ್ಲಿಂದ ಫಸ್ಟ್ ಫ್ಲೋರ್ ಹೋದರೆ ನಮ್ಗೆ ಸೀದಾ ಸೀರೆಗಳನ್ನ ಸಿಗ್ತಾವ್ರೆ. ಬಟ್ಟೆಗಳನ್ನ ಎಲ್ಲವೂ ಇಲ್ಲಿ ಏನು ಹಾಕಿದಾರಲ್ಲ ಇಷ್ಟೇ ಅಲ್ಲ, ಸಿಕ್ಕಾಪಟ್ಟೆ ಬಟ್ಟೆಗಳನ್ನ ಸಿಗ್ತಾವೆ. ನಿಮ್ಗೆ ಮುಂದೆ ತೋರಿಸ್ತಾ ಬರ್ತೀನಿ. ಆ ಬಟ್ಟೆಗಳನ್ನ ನೋಡ್ತಾ ಇದ್ರೆ ನಿಮಗೆ ಕಣ್ಣು ತಿರುಗ್ತೈತಿ, ಅಷ್ಟು ಕ್ವಾಲಿಟಿ ಬಟ್ಟೆಗಳನ್ನ ಸಿಗ್ತಾವೆ ಇಲ್ಲಿ. ಮದುವೆ ಬಟ್ಟೆಗಳಂತೂ ಸಿಕ್ಕಾಪಟ್ಟೆ ಕ್ವಾಲಿಟಿ ಇರ್ತೈತಿ. ಮತ್ತು ಇಲ್ಲಿ ಮಾಲ್ ಅಂತೂ ಸಿಕ್ಕಾಪಟ್ಟೆ ಸ್ಟಾಕ್ ಇರ್ತೈತಿ. ಹೇಳಿದ್ನಲ್ಲ, ನಾವು ಅಂಗಡಿ ಮಾಡಬೇಕು, ವ್ಯಾಪಾರ ಮಾಡಬೇಕು ಅನ್ನೋರು ಖಂಡಿತ ಇಲ್ಲಿ ಬಂದು ಮಾಡ್ಕೋಬೋದು. ಫಸ್ಟ್ ಬಂದ ತಕ್ಷಣ ಇಲ್ಲಿ ನಮಗೆ ಸಿಗೋದೆ ಸೇಲ್ಗೆ ಬಟ್ಟೆ. ಏನಪ್ಪ ಅಂದ್ರೆ ಸೀರೆಗಳು ಯಾವ ರೀತಿ ಅಂದರೆ, ಇವಾಗ ಮದುವೆ ಸೀಸನಲ್ಲಿ ನಮಗೆ ಸಿಕ್ಕಾಪಟ್ಟೆ ಸೀರೆಗಳು ಬೇಕಾಗ್ತಿರ್ತವೆ ಯಾರಿಗಾರು ಮಾಡ್ಲಿಕ್ಕೆ ಅಂತ ಹೇಳಿಬಿಟ್ಟು ಕಮ್ಮಿ ಒಂದು ರೇಟಲ್ಲಿ ನಮಗೆ ಒಂಚೂರು ಕ್ವಾಲಿಟಿ ಬಟ್ಟೆಗಳನ್ನ ಮಾಡೋರಿಗೆ, ಡಿಸೈನ್ ಆಗಲಿ, ಒಂದು ಕ್ವಾಲಿಟಿ ಆಗಲಿ, ಬಾರ್ಡ್ರ್ ಸೀರೆಗಳಾಗಲಿ ಎಲ್ಲವೂ ಕೂಡ ಒಂದು ಸಿಗ್ತೈತಿ ಅಲ್ಲಿ ಆ ಕಡೆ. ನಾವು ಬಂದು ಇಲ್ಲಿ ಬ್ಯಾಗ್ನ ತೊಗೊಂಡ್ವಿ. ಯಾಕಂದ್ರೆ ಇಲ್ಲಿ ಗಾಲಿ ಇತ್ತು, ಅದ ತೊಗೊಳೋಣ ಅಂದ್ಕೊಂಡು ನಮ್ಮ ಅಕ್ಕ ಅದ್ನ್ಯಾರು ಒತ್ತಾಡ್ಕೊತ ಹೋಗೋರು, ಬ್ಯಾಗ್ ಆದರೆ ಎಳ್ಕೊತ ಹೋಗೋಕೆ ಬರ್ತೈತಿ ಅಂತ ಹೇಳ್ಬಿಟ್ಟು ಬ್ಯಾಗ್ನ ತೊಗೊಂಡ್ರು. ಬೇರೆ ಯಾವುದು ಬೇಡ, 2 ಬ್ಯಾಗ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬ್ಯಾಗ್ ತೊಗೊಂಡ್ರು. ನಮ್ಗೆ ಏನು ಬೇಕು ಎಲ್ಲವೂ ಕೂಡ ನಾವೇ ತೊಗೊಳೋದ್ರಲ್ಲಿ. ಅಲ್ಲಿ ಎತ್ತಿ ತೋರಿಸೋರು ಕೊಡೋರು ಅಂತ ಏನಿಲ್ಲ. ನಮ್ಗೆ ಯಾವ ಬಟ್ಟೆ ಇಷ್ಟ ಆಗುತ್ತೆ, ನಮ್ಗೆ ಯಾವ್ದು ಬೇಕು ಅದನ್ನೆಲ್ಲ ನಾವೇ ಹುಡುಕಿ ತೊಗೋಬೋದಲ್ಲಿ. ಆ ರೀತಿ ಇರ್ತೈತಿ. ನಾವು ಇಬ್ಬರು ಹೋದ್ವಿ. ನಾನು ನಮ್ಮ ಅಕ್ಕ ಇಬ್ಬರೇ ಹೋಗಿದ್ದು, ಬೇರೆ ಯಾರೂ ನಾವು ಹೋಗಿರಲಿಲ್ಲ. ಈ 2 ಸತಿ ಏನೋ ಆಯಿತು ನಾವು ಇಬ್ಬರೇ ಹೋಗಿರತ್ತೀವಿ. ನೋಡ್ಬೋದು ನೀವು ಎಷ್ಟು ಸೀರೆಗಳನ್ನ ಹಾಕಿದ್ದಾರೆ. ಇವೆಲ್ಲ ಮಾಡೋವಂಥ ಸೀರೆಗಳು ಒಂದೊಂದು ಕಟ್ ಇರ್ತೈತೆ ರೀ, ಅಲ್ಲಿ ನೋಡ್ತಿರ್ಬೋದಲ್ಲ. ಆ ಕಟ್ಟಲ್ಲಿ ನಾವು ಒಂದು ಕಟ್ ಪೂರಾನು ಎತ್ಕೋಬೋದು, ಅಥವಾ ನಮಗೆ ಬೇಕಾಗಿರೋ ಕಲರ್ ಕೂಡ ಅದರಲ್ಲಿ ಎತ್ಕೋಬೋದು. ನೀವು ಇದೇ ಯಾಕೆ ತೊಗೋತೀರಿ, ಅದೇ ಕಲರ್ ತೊಗೋರಿ, ಇದೇ ಡಿಸೈನ್ ಇಷ್ಟ ಇರೋದು ಆ ಥರ ಯಾವುದೂ ಇಲ್ಲ. ನಿಮ್ಗೆ ಯಾವ್ದು ಬೇಕೋ ಅದನ್ನು ತೊಗೋಬೋದು. ಲಾಸ್ಟಲ್ಲಿ ಹೋಗಿ ಬಿಲ್ ಮಾಡೋದು ಇರ್ತೈತಿ. ಮತ್ತು ರೇಟ್ಗಳನ್ನ ಕೇಳಬೇಕಂದ್ರೆ ಅಲ್ಲಿ ಹೇಳೋರು ಇದ್ದೇ ಇರ್ತಾರೆ. ಈ ಬಾಕ್ಸಲ್ಲಿರೋ ಸೀರೆಗಳನ್ನ ತುಂಬ ಕ್ವಾಲಿಟಿ ಬಟ್ಟೆಗಳನ್ನ, ಇದು ಒಂದು 700, 1000 ಈ ಥರ ಇರ್ತೈತಿ. ಮತ್ತು ಡಿಸೈನು ಕಲರ್ ಆಗಲಿ ನನಗೆ ತುಂಬಾ ಇಷ್ಟ ಆಯ್ತು ಇಲ್ಲಿದು. ತುಂಬ ಚೆನ್ನಾಗಿತ್ತು ಕೂಡ. ಅಂದರೆ ಬಟ್ಟೆ ತುಂಬ ಒಂಥರ ಸಾಫ್ಟ್ ಬಟ್ಟೆ ಬರ್ತೈತೆ ನೋಡ್ರಿ, ಆ ಥರದ್ದು. ಹಾಗೆ ಮಡಿಚಿಬಿಟ್ರೆ ಒಂದು ಹಿಡಿ ಆಗಬೇಕು ಆ ಥರ ಬಟ್ಟೆ ಇದೆಲ್ಲ ಬಾಕ್ಸಲ್ಲಿರೋ ಸೀರೆಗಳದ್ದು. ಈ ಥರದ್ದೊಂದು ಇದೊಂದು ಸಪ್ರೇಟಾಗಿ ಹಾಗೆ ಖಾನಿ ಬಟ್ಟೆಗಳನ್ನ ಇಂತಿಂಥ ಬಟ್ಟೆಗಳಿಗೆ ಇಂತಿಂಥದ್ದು ಸಪ್ರೇಟಾಗಿ ಇರ್ತೈತಿ. ಇದು ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಕಾಟನ್ ಸೀರೆದು. ಕಾಟನ್ ಸೀರೆ ಏನಿರ್ತೈತೆ ನೋಡಿರಿ, ಎಲ್ಲ ಕಾಟನ್ ಸೀರೆ. ಇದು ಒಂದು ಸಪ್ರೇಟ, ಅದು ಒಂದು ಸಪ್ರೇಟ, ಮತ್ತು ಈ ಕಡೆ ಸಪ್ರೇಟ್. ಈ ಕಡೆ ಏನು ಇದು ನೋಡಕತ್ತೀರಿ, ಇದು ಎಲ್ಲ ಮದುವೆ ಶಾಲು ಅಂತ ಹೇಳ್ತಾರಲ್ಲ, ಮದುವೆ ಸೀರೆಗಳು, ಅಕ್ಕಿ ಕಾಳು ಸೀರೆ, ಉಡಿ ತುಂಬ ಸೀರೆ, ಕುಂಕುಮ ಹಚ್ಚೋ ಸೀರೆ, ಆ ಥರದ್ದೆಲ್ಲ ಈ ಕಡೆ ಸಿಗ್ತಾವೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಗ್ರ್ಯಾಂಡಾಗಿ ಸೀರೆಗಳದಾವ. ದೊಡ್ಡ ಸೀರೆ ಸಿಗ್ತಾವೆ. ಮತ್ತು ಇದು ನೋಡಿ ಎಷ್ಟು ಉದ್ದದವ, ಅಷ್ಟು ದೊಡ್ಡ ಸೀರೆ ಸಿಗ್ತಾವೆ ಇಲ್ಲಿ. ಮತ್ತು ಯಾವ ಕಲರ್ ಬೇಕು, ಯಾವ ಡಿಸೈನ್ ಬೇಕು ಎಲ್ಲವೂ ಕೂಡ ಇಲ್ಲಿ ಸೀರೆಗಳನ್ನ ಸಿಗ್ತಾವೆ. ಅಂದರೆ ಸ್ವಲ್ಪ ಕಡಿಮೆ ರೇಟು. ಹೊರಗಡೆ ಏನು ತೊಗೋತೀರಿ ಅದಕ್ಕಿಂತ ಚಾರಣ ಭಾಗ ನಿಮ್ಗೆ ಕಡಿಮೆ ಸಿಗ್ತೈತಿ ಇಲ್ಲಿ ರೇಟ್ ಬಟ್ಟೆಗಳದ್ದು. ಚಾರಣಕ್ಕಿಂತ ಇನ್ನೂ ಜಾಸ್ತಿ ಕಡಿಮೆನೇ ಸಿಗ್ತದೆ ಅಂತ ಅನ್ಕೋಬೋದು. ಇಲ್ಲಿ ತುಂಬಾ ಗ್ರ್ಯಾಂಡಾಗಿ ಸೀರೆಗಳನ್ನ ಸಿಗ್ತಾವೆ. ನೀವು ಆರಾಮಾಗಿ ಬಂದು ಇಲ್ಲಿ ಮದುವೆ ಬಟ್ಟೆ ಆಗಲಿ, ಯಾವುದೇ ಫಂಕ್ಷನ್ದಾಗಲಿ ನೀವು ಆರಾಮಾಗಿ ಇಲ್ಲಿ ಖರೀದಿನ ಮಾಡ್ಕೋಬೋದು. ನಾವು ಕೂಡ ನಮ್ಮ ಉತ್ತರ ಕರ್ನಾಟಕ ಜನ ಅಂದರೆ ಎಲ್ಲರೂ ಇಲ್ಲಿ ಖರೀದಿ ಮಾಡಿಕೊಂಡು ತೊಗೊಂಡು ಹೋಗೋದು ಅಂಥದ್ದೈತಿ. ಮತ್ತು ಇಲ್ಲಿ ಬಾರ್ಡ್ರ್ ಸೀರೆಗಳನ್ನ ಇದು ಸಪ್ರೇಟಾಗಿ ಐತೆ ನೋಡಿರಿ. ಬಾರ್ಡ್ರ್ ಸೀರೆಗಳನ್ನ ಅವರು ಅಷ್ಟೇ ಡಿಗಿ ಹಾಕಿರ್ತಾರೆ. ನಮ್ಗೆ ಅದ್ರಲ್ಲಿ ಯಾವ್ದು ಬೇಕು ನಾವು ಅದನ್ನು ತೊಗೋಬೋದು. ಅಥವಾ ನಮಗೆ ತೋರಿಸ್ರಿ ಅಂದ್ರೆ ಅದನ್ನು ಕೂಡ ತೋರಿಸ್ತಾರೆ. ಈ ಸೀರೆ ನನಗೆ ಸಖತ್ ಇಷ್ಟ ಆಯಿತು. ಇಲ್ಲಿ ನೋಡೋಕೆ ಹಿಂಗೆ ರಬ್ಬು ಕಾಣಕತ್ತೈತಿ. ಅಲ್ಲಿ ನಾನು ಎದುರುಗಡೆ ನೋಡಿದಾಗ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೀರೆ ರೇಟ್ ಎಲ್ಲ ಕೇಳಕ್ಕೆ ಹೋಗಲಿ, ಯಾಕಂದ್ರೆ ತೊಗೋಬೇಕಂದ್ರೆ ಕೇಳ್ಬೇಕ್ರಿ. ಮತ್ತು ಸುಮ್ಮನೆ ಯಾಕೆ ಕೇಳು ಅಂತ ಬಿಟ್ಟು ಬಂದೆ. ಮುಂದಕ್ಕೆ ಬಂದರೆ ಹಾಗೆ ಇಲ್ಲಿ ಪ್ರತಿಯೊಂದು ಬೆಡ್ಶೀಟು, ಶಾಲು ನೋಡಿರಿ, ಈ ಥರ ಜಮಖಾನಿಗಳು, ಪ್ರತಿಯೊಂದು ಈ ಊನಲ್ದು ಬೆಡ್ಶೀಟ್ಗಳು, ಈ ಥರದ್ದೆಲ್ಲ ಅಲ್ಲಿ ತುಂಬ ಕಡಿಮೆ ರೇಟಲ್ಲಿ ಸಿಗ್ತಾವ್ರಿ. ಈ ಥರದ್ದೆಲ್ಲ ಇಲ್ಲಿ ನೋಡಿರಿ, ಅದರದ್ದೇ ಒಂದು ಇದು ಸ್ಟಾಕ್ ಮಾಲ್ ಹಾಕಿಬಿಟ್ರೆ ಇಲ್ಲಿ ಈ ಥರ ಪ್ರತಿಯೊಂದು ಯಾವುದು ಇಲ್ಲ ಅನ್ನಂಗಿಲ್ಲ. ಗಾದಿ ಹಿಡ್ಕೊಂಡು ಶಾಲು ಅಂಥದ್ದು ಎಲ್ಲವೂ ಕೂಡ ಇಲ್ಲಿ ಸಿಗ್ತೈತೆ. ಬ್ಯಾಗ್ಗಳು ಸಿಗ್ತಾವೆ ಪ್ರತಿಯೊಂದು. ನನಗೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅಲ್ಲಿ ಬಟ್ಟೆ ಖರೀದಿ ಮಾಡಿದಾಗ ವಿಡಿಯೋ ಮಾಡೋದು ಅನ್ನಂಗಿತ್ತು.
ಅಲ್ಲಿಂದ ಈ ಕಡೆ ಸೀರೆ ಬಂದ್ರೆ ಅಜ್ಜಿದರ ಸೀರೆಗಳು ಸಿಗ್ತಾವ. ಈ ಆಯ್ದರ ಸೀರೆಗಳನ್ನ ನೋಡ್ತಾ ಇದ್ರೆ ಭಾರಿ ಖುಷಿ ಆಯಿತು. ನಾನು ತೊಗೋಬೇಕಂತ ಅಂದ್ಕೊಂಡೆ. ನಾನು ಅಷ್ಟೊಂದು ದುಡ್ಡನ್ನು ತೊಗೊಂಡು ಹೋಗಿರಲಿಲ್ಲ. ಒಂದು ಸೀರೆ ನನಗೆ ತುಂಬಾ ಇಷ್ಟ ಆಯಿತು. ಆ ಇಷ್ಟ ಆಗಿರೋ ಸೀರೆನ 3000 ಹೇಳಿಬಿಟ್ರು. 3000 ಇನ್ನೂ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಬಂದುಬಿಟ್ಟೆ. ಏನು ಮಾಡೋದು, ಖಂಡಿತ ನಾನು ಇನ್ನೊಂದು ಸತಿ ಹೋದಾಗ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ಈ ಸೀರೆಗಳು ನೋಡ್ತಾ ಇದ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತಲ್ಲ, ಅಷ್ಟು ಕಲರ್ಫುಲ್ ಈ ಸೀರೆಗಳು ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಅಲ್ಲಿಂದ ನೋಡಿದ್ವಿ, ಏನೇ ಮಾಡಿ ತೊಗೋಬೇಕಂತಲೇ ಅಂದ್ಕೊಂಡ್ವಿ, ಆದರೂ ತೊಗೊಳಕ್ಕಾಗಲಿಲ್ಲ. ಒಬ್ಬರಾದ್ರೂ ತೊಗೋಬೇಕು ಅಂದ್ಕೊಂಡ್ವಿ, ನಮ್ಮ ಅಕ್ಕಾರೆ ನಾನಾರೆ ಯಾವುದೂ ತೊಗೊಳಲಿಲ್ಲ, ಬಿಟ್ಟು ಬಂದ್ವಿ. ಬಿಟ್ಟು ಬಂದು ಮೇಲೆ ಬಂದ್ವಿ. ಇಲ್ಲಿ ಕುಮ್ಮಿಗೆ ಅರ್ಬಿ ತೊಗೋಬೇಕಂತ ಬಂದ್ವಿ. ಕುಮ್ಮಿ ಅಂದ್ರೆ ನಮ್ಮ ಅಣ್ಣನ ಮಗನಿಗೆ ಬಟ್ಟೆ ತೊಗೊಳ್ಳೋಣ, ಮತ್ತು ಅಬಿಗೆ ಅವ್ರಿಗಿಬ್ರಿಗೆ ತೊಗೋಬೇಕಂತಲೇ ಬಂದಿದ್ದು. ಮೇಲೆ ಹೋದ್ಮೇಲೆ ಬೇರೆ ಡಿಸೈಡ್ ಆಗೋಯ್ತು. ಅಬಿ ಕ್ಯಾನ್ಸಲ್ ಆಗಿ ನಮ್ಮ ಅಣ್ಣನ ಮಗನಿಗೆ ಮಾತ್ರ ಒಂದು ಬಟ್ಟೆನ ತೊಗೊಳ್ಳೋಣ ಅಂತ ಹೋದ್ವಿ. ನಾನು ಇವಾಗ ಟ್ರೆಂಡ್ ಇರುವಂಥ ಬಟ್ಟೆಗಳನ್ನ ಹುಡುಕ್ತಾ ಇದ್ದೆ. ನಮ್ಮ ಅಕ್ಕ ಹಳೆ ಕಾಲದ ಬಟ್ಟೆಗಳನ್ನ ಹುಡುಕ್ತಾ ಇದ್ಲು. ಯಾಕಂದ್ರೆ ಆಕಿಗೆ ತುಂಬ ಸ್ಟೈಲ್ ಮಾಡೋದು ಹಂಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸಿಂಪಲ್ ಆಗಿರ್ಬೇಕಂತ ಆಕಿಂದು. ನಾನು ಹಾಗಲ್ಲ, ಸ್ವಲ್ಪ ಮಕ್ಕಳು ಸ್ಟೈಲಾಗಿ ಕಾಣಲಿ ಅಂತ ಆ ಥರ. ಆಕಿಂದೊಂಥರ ಒಳ್ಳೆ ರೀತಿ ಅಂತ ಅನಿಸ್ತೈತೆ. ಕೆಲವೊಂದು ಟೈಮ್ ನೋಡಿದ್ರೆ ನನಗಿಂತ ಆಕಿಂದ ಬೆಸ್ಟ್ ಅನಿಸ್ತೈತೆ ನನಗೆ. ಯಾಕಪ್ಪ ಅಂತಂದ್ರೆ ಮಕ್ಕಳು ತುಂಬ ಗ್ರ್ಯಾಂಡಾಗಿ ರೆಡಿ ಮಾಡೋದಾಗಲಿ, ತುಂಬ ಚಂದ ಕಾಣಿಸೋದು ಆ ಥರ ಮಾಡಿದ್ರೆ ದೃಷ್ಟಿ ಆಗೋದಾಗಲಿ, ಬೇರೆ ಕಣ್ಣು ಆ ಥರದ್ದೆಲ್ಲ ಏನೇನೋ ಇರ್ತಾವೆ. ಅದೆಲ್ಲ ಲೆಕ್ಕಾಚಾರ ಇರ್ತೈತಿ. ಆ ಥರದ್ದು ಅವ್ರದ್ದು ಒಂಥರ ನನಗೆ ಖುಷಿ ಅನ್ನಿಸ್ತದೆ. ನೋಡ್ತಿರ್ಬೋದು ಇಲ್ಲಿ ಎಷ್ಟೊಂದು ಜನ ಅದಾರೆ, ಎಷ್ಟು ಸೀರೆ ಹಾಕ್ಯಾರ, ಯಾವ್ದು ಬೇಕು ಅವತ್ತು ಎತ್ಕೊಳ್ಳೋದು, ಬ್ಯಾಗಿಗೆ ಹಾಕ್ಕೊಳ್ಳೋದು, ಹೋಗಿ ಅಲ್ಲಿ ಬಿಲ್ ಮಾಡಿಸೋದು ಆ ಥರ ಇರ್ತೈತಿ. ನೋಡಿರಿ ಎಷ್ಟು ಜನ ಜಾತ್ರೆ ಇದು ಭಾಳ ಕಡಿಮೆ ರೀ. ಇನ್ನು ಹೊತ್ತಾದ್ಮೇಲೆ ಇದು ಬೆಳಗ್ಗೆ ನೀವು 9 ಗಂಟೆ ನೋಡಾಕತ್ತೀರಿ, ಇದಕ್ಕಿನ್ನ ಒಂದು 12 ಗಂಟೆ 1 ಗಂಟೆ ಆಯ್ತು ತಿಳ್ಕೊರಿ. ಇಲ್ಲಿ ಈರಿ ಹೋಗಕ್ಕೆ ಜಾಗ ಇರೋದಿಲ್ಲ, ಅಷ್ಟು ಜನ ಇರ್ತಾರೆ. ಇಷ್ಟು ಬಟ್ಟೆ ಇರ್ತೈತಿ. ಹಿಂಗೆ ಬ್ಯಾಗ್ ಹೇಳ್ಕೊಂಡು ನಮ್ಗೆ ಯಾವ್ದು ಬಟ್ಟೆ ಬೇಕು ಅದಾವುದು ಸೆಲೆಕ್ಟ್ ಮಾಡ್ಕೊತ ಹೋಗ್ಬೋದು. ಇಲ್ಲೆಲ್ಲ ಟೀ ಶರ್ಟ್ಗಳು ಮತ್ತು ಜುಬ್ಬಾ ಸಿಗ್ತಾವೆ, ಶರ್ಟ್ಗಳು ಸಿಗ್ತಾವೆ. ಮತ್ತು ಇವಕ್ಕೇನು ಹೇಳ್ತೀರಿ, ಸೂಟು ಬೂಟು ಕೋಟು ಅವೆಲ್ಲವೂ ಕೂಡ ಇಲ್ಲಿ ಸಿಗ್ತಾವೆ. ಎಲ್ಲ ಒಂದೊಂದು ಕಡಿಮೆ ರೇಟ್ ಅಂತಲೇ ಹೇಳ್ಬೋದು. ಅಂದ್ರೆ ಇಲ್ಲಿ ಕಡಿಮೆ ರೇಟು ಅಂತ ಹೇಳಕತ್ತೇನಂತ, ಮತ್ತು ಅಲ್ಲಿ ಹೋದ್ಮೇಲೆ ನಿಮಗೆ ಇಲ್ಲ ನಮಗೆ ಜಾಸ್ತಿ ರೇಟ್ ಇತ್ತು, ನೀವು ವಿಡಿಯೋ ನೋಡ್ಕೊಂಡು ಬಂದ್ವಿ, ನಮಗೆ ಪಸಂದ್ ಬರಲಿಲ್ಲ ಅಂತ ಹೇಳೋಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಇಲ್ಲಿ ಮೇಯ್ನಾಗಿ ಸೀರೆಗಳ ರೇಟಿಗೂ ಮತ್ತು ಮಕ್ಕಳ ಬಟ್ಟೆಗಾಗಲಿ, ದೊಡ್ಡವ್ರ ಬಟ್ಟೆಗೆ, ಗಂಡು ಹುಡುಗರ ಬಟ್ಟೆಗಳು, ಗಂಡು ಮಕ್ಕಳ ಬಟ್ಟೆಗೂ ತುಂಬ ವ್ಯತ್ಯಾಸ ಐತಿ ರೇಟ್. ಇಲ್ಲಿ ಸ್ವಲ್ಪ ಈ ಬಟ್ಟೆಗಳನ್ನ ನಾವೇನು ನೋಡಿದ್ವಲ್ಲ, ಆ ಬಟ್ಟೆ ತುಂಬ ಕ್ವಾಲಿಟಿ ಬಟ್ಟೆ ಅದು. ಆ ಬಟ್ಟೆಗೆ ಅದಕ್ಕೆ ರೇಟ್ ಕರೆಕ್ಟಾಗಿ ಇರ್ತೈತಿ. ತುಂಬ ಕಮ್ಮಿ ಅಂದರೆ ಅಷ್ಟು ಕಡಿಮೆ ಸಿಗಲ್ಲ. ಈ ಥರದ ಬಟ್ಟೆಗಳೆಲ್ಲ ಸ್ವಲ್ಪ ಕಡಿಮೆ ಅನ್ನಿಸ್ತು ನನಗಲ್ಲಿ. ಅಲ್ಲಿ ನೋಡ್ತಿದ್ದಂಗೆ ಅಂದ್ರೆ ನೋಡೋಕೆ ಇದು ಚಂದ ಐತಿ, ಕ್ವಾಲಿಟಿನೂ ಐತಿ, ರೇಟ್ ಕಮ್ಮಿ ಅನ್ನಿಸ್ತು. ಕೆಲವೊಂದು ಬಟ್ಟೆಗಳಿಗೆ ಕ್ವಾಲಿಟಿ ಮೇಲೆ ಮತ್ತು ಆ ಬಟ್ಟೆ ತಕ್ಕಂಗೆ ಅದನ್ನು ರೇಟ್ ಹೋಗ್ತಿರ್ತದೆ, ಆ ಥರ ಇರ್ತೈತೆ ರೀ. ಮತ್ತು ಸೀರೆಗಳದು ತುಂಬ ಕಡಿಮೆ ರೇಟು. ಗಂಡು ಮಕ್ಳ ಬಟ್ಟೆದು ಸ್ವಲ್ಪ ಅಷ್ಟೇ ಮೀಡಿಯಮ್ ಕಡಿಮೆ, ತುಂಬ ಅಂದರೆ ತುಂಬ ಮೀಡಿಯಮ್ ಕಡಿಮೆ ಇರ್ತೈತಿ. ಇನ್ನು ಹುಡುಗರ ಬಟ್ಟೆನೂ ಅಷ್ಟೇ, ಇನ್ನು ಹುಡುಗಿಯರ ಬಟ್ಟೆನೂ ಅಷ್ಟೇ. ನನಗೆ ತುಂಬ ಕಡಿಮೆ ಅನಿಸಿರೋದು ರೇಟ್ ಅಂದ್ರಲ್ಲಿ ಸೀರೆದು ಮಾತ್ರ. ಮಿಕ್ಕಿದ್ದೆಲ್ಲ ಸ್ವಲ್ಪ ಸ್ವಲ್ಪ ಕಡಿಮೆ ಇರ್ತೈತೆ ಅಷ್ಟೇ. ಅಷ್ಟೆಲ್ಲ ಬಟ್ಟೆಗಳನ್ನ ಖರೀದಿ ಮಾಡ್ಕೊಂಬಂದ್ವಿ. ಬಟ್ಟೆ ಯಾಕೆ ಖರೀದಿ ಮಾಡ್ಕೊಂಡು ಬಂದ್ವಿ ಅಂತ ನಿಮ್ಗೆ ಇನ್ನೂ ಹೇಳಿಲ್ಲ, ಖಂಡಿತ ಹೇಳ್ತೀನಿ. ಅದಕ್ಕಿಂತ ಮೊದಲು ಸ್ವಲ್ಪ ಜ್ಯೂಸ್ ಕುಡಿದು ಹೊಟ್ಟೆನ ತಂಪು ಮಾಡ್ಕೊಳ್ಳೋಣ. ಬ್ಯಾಸ್ಗೆ ಬಿಸಿಲಾಗ ತಿರುಗಿ ತುಂಬ ಸೆಕೆ ಆಗಿ ಅಲ್ಲಿದು ಬಿಸಿಲಿಗೆ ಸಾಕಾನಂಗೆ ಆಗ್ಬಿಟ್ಟಿತ್ತು. ಅಲ್ಲಿಂದ ಬಿಸಿಲಿಗೆ ತಿರುಗಿಸಿ ಊರಾಗ ತಿರುಗಿ ನಾನಂತರ ಕರಿ ಹೆಗ್ಣ ಆಗ್ಬಿಟ್ಟೀನಿ. ಮೊದಲೇ ಹಿಂಗಾಗ್ಬಿಟ್ಟಿತ್ತು ಜೀವನ. ಅದರಲ್ಲಿ ಬಿಸಿಲಿಗೆ 15 ದಿನ ಮ್ಯಾಲಾಯ್ತು ಊರಿಗೆ ಹೋಗಿ. ತುಂಬ ಬಿಸಿಲು, ಊರಾಗಂತೂ ಬಿಸಿಲಿನ ಅವತಾರ ಹೇಳಂಗಿಲ್ಲ. ಅಲ್ಲಿಂದ ಒಂದು ಜ್ಯೂಸ್ ಕುಡ್ಕೊಂಡು ಬಂದ್ವಿ. ನಮ್ಮ ಅಕ್ಕಗೆ ಒಂದು ಜರ ಹೊಟ್ಟೆಗೆ ತಣ್ಣಗೆ ಹಾಕೊಳ್ಳೋವರೆಗೂ ಊಟ ಹೋಗಲ್ಲ ಅಂತ ಹೇಳಿದ್ಲು. ಹಂಗಾಗಿ ಅದೊಂದು ಜ್ಯೂಸ್ ಕುಡ್ಕೊಂಡು ಬಂದು ಈಗ ಆಕಿ ಊಟ ತರಕ್ಕೆ ಹೋಗ್ಯಾಡ್ರೆ ನಾನು ಗಂಟು ಕಾವಲು ಮಾಡ್ಕೊಂಡು ಇಲ್ಲ ನಿಂತೀನಿ. ಈ ಬ್ಯಾಸ್ಗೆ ಬಿಸಿಲಾಗ ಅಂಗಡ್ಯಾಗ ತಿರ್ಗ್ಯಾಡಿ ಹೊರಗೆ ಬರೋದ್ರಾಗ ಮಿಕ್ಕಿ ಹೋಯ್ತು ರೀ. ನನಗಂತೂ ಸಾಕಾಗೋಯ್ತು. ಇಲ್ಲೆಲ್ಲ ಬಂದು ಊಟಕ್ಕೆ ಕೂತಾರೋ, ಇನ್ನೂ ಅರ್ಧ ಜನ ಒಳಗದಾರ. ಒಳಗೆ ಇನ್ನು ಮಧ್ಯಾಹ್ನ ಮೇಲೆ ವಿಡಿಯೋ ನೋಡಿದ್ರೆ ಅಂದ್ರೆ ನೀವು ಗಾಬರಿ ಆಗ್ತಿದ್ರಿ, ಅಷ್ಟು ಜನ ಇದ್ರಲ್ಲಿ. ಅದನ್ನ ಬೇಡ ಅಂತ ಹೇಳಿಬಿಟ್ಟು ಆ ಫೋನ್ ಹೊರಗೆ ತೆಗೆಯೋದೇ ಬೇಡ ಅನಿಸ್ಬಿಡ್ತು ಆ ಜನಗಳು ನೋಡಿಬಿಟ್ಟು. ಹಿಂಗೆ ಗಂಟೆ ತೊಗೊಂಡು ಬಂದು ಕಿಸ ಊಟ ಮಾಡಕ್ಕೆ ಕೂತಾರು. ನಾವು 1-2 ಗಂಟೆ ಇಟ್ಕೊಂಡು ಕಾವಲು ಮಾಡ್ಕೊತ ಕೂತೀವಿ. ಇಲ್ಲಿ ಬಿಸ್ಲಾಗ ಕಾಯಕತ್ತೀವಿ. ನಮ್ಮ ಅಕ್ಕ ಬರಬೇಕಷ್ಟೇ, ಆಕೆ ಬರೋವರೆಗೂ ಕಾಯಬೇಕು. ಹೇಳಿದ್ನಲ್ಲ, ನಿಮ್ಗೆ ಯಾರಿಗಾದ್ರೂ ಬಟ್ಟೆ ವ್ಯಾಪಾರ ಮಾಡಬೇಕು ಅಥವಾ ಫಂಕ್ಷನ್ಗಳಿಗೆ ಬಟ್ಟೆಗಳು ಬೇಕಂದ್ರೆ ತೊಗೋಬೋದು. ನಾವು ಕೂಡ ಅದಕ್ಕೆ ಬಂದಿರೋದು. ಹಿಂದಿನದಾಗ ಹೇಳಿದ್ದೆ, ನಾನು ಚಡ್ಚಣದಿಂದ ಬೆಂಗಳೂರಿಗೆ ಬಟ್ಟೆಗಳನ್ನ ತೊಗೊಂಡೋಗಿ ವ್ಯಾಪಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ವ್ಯಾಪಾರ ಮಾಡ್ತೀನಿ ಅಂತ ಹೇಳಿಬಿಟ್ಟು ಖಂಡಿತ ಆ ಥರದ್ದೇನಿಲ್ಲ, ಸುಮ್ಮನೆ ಹೇಳಿದೆ ಅಷ್ಟೇ. ನಾವು ಬಟ್ಟೆಗಳನ್ನ ತೊಗೊಳಕ್ಕೆ ಬಂದಿದ್ದು ನಮ್ಮ ಅಕ್ಕನ ಮನೆ ಫಂಕ್ಷನ್ಗೋಸ್ಕರ ಬಟ್ಟೆ ತೊಗೊಳಕ್ಕೆ ಬಂದ್ವಿ. ನಾನಂತರೂ ಒಂದು ಸೀರೆಗಳನ್ನ ತೊಗೊಂಡೆ. ಅದು ಬೆಂಗ್ಳೂರಿಗೆ ಹೋದ್ಮೇಲೆ ತೋರಿಸ್ತೀನಿ, ಇಲ್ಲೆಲ್ಲ ತೋರಿಸಲ್ಲ. ಈಗ ಮನೆಗೆ ಹೋದ್ಮೇಲೆ ನಾವು ಯಾವ ಬಟ್ಟೆಗಳನ್ನ ತೊಗೊಂಡ್ವಿ ಅಂತ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಇಲ್ಲಿ ಯಾವುದೂ ತೋರ್ಸೋಕ್ಕೆ ಹೋಗೋದಿಲ್ಲ. ಅಷ್ಟರಲ್ಲಿ ಊಟನೂ ರೆಡಿಯಾಗಿತ್ತು. ಅನ್ನ ಸಾಂಬಾರು ಜೊತೆಗೆ ಒಂದಿಷ್ಟು ಹಪ್ಪಳನೂ ತೊಗೊಂಡಿದ್ವಿ. ಗಂಟು ಇಲ್ಲೇ ಇಟ್ಕೊಂಡು ಇಲ್ಲೇ ಊಟ ಮಾಡತ್ತಿದ್ದೆ. ನಮ್ಮ ಅಕ್ಕ ಅಲ್ಲಿ ಕೂತ್ಕೊಂಡು ಊಟ ಮಾಡತ್ತಿದ್ರು. ಆಯ್ತು ನೋಡಿರಿ, ಈ ಅನ್ನ ಸಾಂಬಾರು ಇಟ್ಟು ಊಟ ಮಾಡಿಕೊಂಡು ಬಸ್ ಹತ್ಕೊಂಡು ಹೋಗಬೇಕು ಊರಿಗೆ.
ಅಲ್ಲಿಂದ ನಮ್ಗೆ ಯಾವುದೇ ವಿಡಿಯೋ ಮಾಡೋಕ್ಕೆ ಆಗ್ಲಿಲ್ಲ ರೀ. ಯಾಕಂದ್ರೆ ಬಸ್ನ್ಯಾಗ ಗರ್ದಿ ಇತ್ತು ಹೇಳ್ತೀನಿ ನಿಮ್ಗೆ. ಕಿಟಕಿಯನ್ ಜಿಗಿಯೋರು ಯಾರು, ಬಸ್ನ್ಯಾಗ ಬಾಗ್ಲಿಂದ ಜಿಗಿಯೋರು ಯಾರು, ಎಲ್ಲಿಂದ ಎಲ್ಲಿಗೆ ಜಿಗಾಕತ್ತಾರ ಅಂತನೇ ಸಿಗೋವಲ್ದು. ಆ ಕಂಡಕ್ಟರ್ ಡ್ರೈವರ್ ಕೇಳಿದ್ರೆ ಇದು ಇಂಡಿಗೆ ಹೋಗೋದಿಲ್ಲ ತಂಗಿ, ನೀ ಯಾವ ಬಸ್ ಹತ್ತೇನವ್ರು. ಯಪ್ಪಾ ನನಗಂತ್ರ ತಲೆ ಕೆಟ್ಟೈತಿ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಚಟ್ಚಾಣದಾಗ ಬಸ್ ಹತ್ತೋದೇ ಒಂದು ಹರಸಾಹಸ ಆಗ್ತೀವಿ, ಯುದ್ಧ ಮಾಡಿ ಗೆದ್ದು ಬಂದಂಗೆ ಆಗಿರ್ತೈತಿ. ಸಾಕಾಗಿ ಹೋಯ್ತು. ಅಟ್ಟು ಮಿಕ್ಕಿ ಕಡೆಗೆ ಮನೆಗೆ ಬಂದು ಮುಟ್ಟಿದ್ವಿ ಕರೆಕ್ಟ್ ಟೈಮ್ಗೆ. ಬಟ್ಟೆಗಳನ್ನ ಇಷ್ಟೆಲ್ಲ ಖರೀದಿ ಮಾಡ್ಕೊಂಬಂದ್ವಿ. ನಮ್ಮ ಅಕ್ಕಂದು ಬಟ್ಟೆ ವ್ಯಾಪಾರ ಇದು ಸಾರಿ ನಮ್ಮ ಅಕ್ಕನ ಬಟ್ಟೆ ಇದೆಯಲ್ಲ ಅವ್ರು ಖರೀದಿ ಮಾಡ್ಕೊಂಡಿರೋದು. 3 ಗಂಟೆ ನಮ್ಮ ಅವ್ವಂದು, ನಂದು ಮತ್ತು ನಮ್ಮ ಅಕ್ಕಂದು 3 ಮಂದಿಗೆ ಅಂತೇಳಿ 3 ಗಂಟೆ ನಾವು ಸಪ್ರೇಟೇ ಮಾಡ್ಕೊಂಡ್ವಿ. ಯಾವಕ್ಕಂದ್ರೆ ಏನು ಹೇಳ್ತಾರಲ್ಲ, ಅಕ್ಕ ಬಂದ್ರೆ ಉಂಡು ಹೋಗಲಿ, ಅಕ್ಕ ಬಂದ್ರೆ ಕೊಟ್ಟು ಹೋಗೋಣ, ಎಲ್ಲ ಲೆಕ್ಕಾಚಾರ ಕರೆಕ್ಟಾಗಿರ್ಬೇಕು ರೀ. ಯಾಕಂದ್ರೆ ಎಲ್ಲಿನೂ ಹೆಚ್ಚು ಕಮ್ಮಿ ಆಗಬಾರ್ದು ಆ ಥರ. ಈಗ ಇದನ್ನೆಲ್ಲ ಕರೆಕ್ಟಾಗಿ ನಾವು ಬಟ್ಟೆ ವ್ಯಾಪಾರನ ಬಟ್ಟೆ ವ್ಯಾಪಾರ ಅಂತಲೇ ಬರಾಕತ್ತೈತಿ ನನಗೆ. ಬಟ್ಟೆ ಎಲ್ಲ ಖರೀದಿ ಮಾಡ್ಕೊಂಡು ಬಂದ್ವಿ. ಸೀರೆ ನೀವು ನೋಡ್ತಾ ಇರ್ಬೋದು. ಈಗೇನು ತೋರ್ಸಕತ್ತೀವಲ್ಲ ರೀ, ಈ ಸೀರೆ ಬರೀ ನಿಮಗೆ ₹260 ಸೀರೆ. ₹260 ಸೀರೆ ಅನಿಸೋದೇ ಇಲ್ಲ. ಈ ಸೀರೆಗಳನ್ನ ನೀವು ಹೊರಗೆ ಹೋಗಿ ಏನಾದರೂ ಕೇಳಿದ್ರೆ ಖಂಡಿತ ಅಲ್ಲಿ ₹500 ಇಲ್ಲದೆ ನಿಮಗೆ ₹1 ಕಡಿಮೆ ಸೀರೆ ಕೊಡಲ್ಲ, ಆಯಿತಾ. ಎಷ್ಟೊಂದು ಬಟ್ಟೆ ಐತಿ, ಕಡಿಮೆ ಐತಿ ರೇಟ್ಗಳನ್ನ ನೋಡ್ತಾ ಇರ್ಬೋದು. ನಾನು ತೊಗೊಂಬಂದಿದ್ದ ಸೀರೆಗಳನ್ನ ತೋರಿಸ್ತೀನಿ. ಹೇಳಿದ್ನಲ್ಲ, ಕೆಲವೊಂದು ಡಿಸೈನ್ಗಳು ಸೇಮ್ ಕಂಡ್ರೂ ಕ್ವಾಲಿಟಿ ಮೇಲೆ ಡಿಫ್ರೆಂಟ್ ಇರ್ತೈತಿ. ಈ ಥರದ್ದು ನಾವು ಒಂದು 10 ಸೀರೆನ ತೊಗೊಂಬಂದೀವಿ. ಇಷ್ಟು ಬಟ್ಟೆ ಬಟ್ಟೆಗಳನ್ನ ಖರೀದಿ ಮಾಡ್ಕೊಂಡು ಬಂದ್ವಿ. ಸೀರೆ ಅಂತೂ ಭಾರಿ ಮಸ್ತ್ ಚಲೋ ಇದ್ದು. ಅಲ್ಲಿ ನೋಡ್ರಿ ಹ್ಯಾಂಡ್ ಕವರ್ ಕೂಡ ಕೊಡ್ತಾರೆ ನಿಮಗೆ, ಫಂಕ್ಷನ್ಗಳಿಗೆ ಬಂದವ್ರಿಗೆ ಹಾಕಿ ಕೊಡ್ಲಕ್ಕಂತ ಹೇಳಿಬಿಟ್ಟು. ಎಲ್ಲ ಸೀರೆಗಳನ್ನ ಎಲ್ಲರಿಗೂ ಕೂಡ ಇಷ್ಟ ಆದವು. ಮತ್ತು ಮನೆ ಓಪ್ನಿಂಗ್ ಬಂದ ಜನ ಸೀರೆ ಬಗ್ಗೆ ಏನು ಮಾತಾಡಿದ್ರು ಅಂತ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ನಮ್ಮ ಭಾಗ್ಯಗಂತೂ ಎಲ್ಲ ಸೀರೆಗಳು ಇಷ್ಟ ಆಯಿತು, ತುಂಬಾ ಇಷ್ಟ ಆಯಿತು, ತುಂಬಾ ಖುಷಿ ಆಯಿತು. ಆಕೆಗೂ ಕೂಡ ಎಲ್ಲ ಜೋಡಿಸ್ಕೊಂಡು ಕೂತಾಳೆ. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ